ಇಂಡೋ ಪ್ಯಾಕ್ನ ಮ್ಯಾಚ್ ಕ್ರೇಜ್ ಯಾವ ರೀತಿ ಇರುತ್ತೆ ಅಂತಂದರೆ ಕ್ರಿಕೆಟ್ ಅಭಿಮಾನಿಗಳು ಅಲ್ಲದೇ ಇರೋರು ಕೂಡ ಬಹಳ ಕಾತರದಿಂದ ಕಾಯ್ತಾರೆ. ಅದಲ್ಲದೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿನಿ ರಂಗದವರು, ಸಿನಿಮಾ ತಾರೆಗಳು, ರಾಜಕೀಯ ರಂಗದವರು ಎಲ್ಲರೂ ಕೂಡ ಭಾರತಕ್ಕೆ ವಿಶ್ ಮಾಡಿದ್ದಾರೆ. ಯಾರ್ಯಾರು ಏನೇನು ವಿಶ್ ಮಾಡಿದ್ದಾರೆ ನೋಡಿ. ಕಾಯ್ತಿರುವಂತಹ ದಿನ ಇವತ್ತು. ಇಂಡಿಯಾ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ದುಬೈಯಲ್ಲಿ. ಸೊ ಎಲ್ಲರೂ ಕಾಯ್ತಾ ಇರ್ತೀವಿ. ನಾನು ಫ್ಯಾನ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾರು ಹೆಂಗ್ ಆಡ್ತಾರೆ ಅಂಡ್ ಲಾಸ್ಟ್ ಬಾಲ್ ವರ್ಗೂ ಆ ಕ್ಯೂರಿಯಾಸಿಟಿನ ನಮಗೆ ಬಿಲ್ಡ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ. ಸೊ ಟೀಮ್ ಇಂಡಿಯಾಗೆ ಆಲ್ ದ ವೆರಿ ಬೆಸ್ಟ್ ನ ಹೇಳ್ತಾ, ಭಾರತೀಯಳಾಗ್ಲಿ ಇವತ್ತು ನಾನು ಈ ಒಂದು ಪಂದ್ಯನ ವಿಟ್ನೆಸ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಸೊ ಹೆಪ್ಪೆ ಪೂರೆ ಟು ಟೀಮ್ ಇಂಡಿಯಾ. ಸೊ ಎಸ್, ಇಡೀ ವಿಶ್ವ ಕಾಯ್ತಿರುವಂತಹ ದಿನ ಇವತ್ತು. ಇಂಡಿಯಾ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ದುಬೈಯಲ್ಲಿ. ಸೊ ಎಲ್ಲರೂ ಕಾಯ್ತಾ ಇರ್ತೀವಿ. ನಾನು ಫ್ಯಾನ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾರು ಹೆಂಗ್ ಆಡ್ತಾರೆ ಅಂಡ್ ಲಾಸ್ಟ್ ಬಾಲ್ ವರ್ಗೂ ಆ ಕ್ಯೂರಿಯಾಸಿಟಿನ ನಮಗೆ ಬಿಲ್ಡ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ. ಸೊ ಟೀಮ್ ಇಂಡಿಯಾಗೆ ಆಲ್ ದ ವೆರಿ ಬೆಸ್ಟ್ ನ ಹೇಳ್ತಾ, ಭಾರತೀಯಳಾಗ್ಲಿ ಇವತ್ತು ನಾನು ಈ ಒಂದು 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಪಂದ್ಯನ ವಿಟ್ನೆಸ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ಸೊ ಹೆಪ್ಪೆ ಪೂರೆ ಟು ಟೀಮ್ ಇಂಡಿಯಾ. ಸೊ ಎಸ್, ಇಡೀ ವಿಶ್ವ ಕಾಯ್ತಿರುವಂತಹ ದಿನ. ಪಾಕಿಸ್ತಾನ್ ಆ ಮ್ಯಾಚ್ ಅಂದ್ರೆ ಹೈ ವೋಲ್ಟೇಜ್ ಮ್ಯಾಚ್. ಯಾವಾಗ್ಲೂ ನಮ್ಗೆ ಯಾವುದೇ ಕಂಟ್ರಿ ಮೇಲೆ ಮ್ಯಾಚ್ ಬಿದ್ರು ಇಂಡಿಯಾ ಮೇಲೆ ನಮ್ಗೆ ಈ ಎಕ್ಸೈಟ್ಮೆಂಟ್ ಅಂತೂ ಸಿಗೋದು ಪಾಕಿಸ್ತಾನ ಮೇಲೆ ಬಿದ್ದಾಗೇನೆ. ಯಾಕಂತಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ಆಡೋದು, ಮತ್ತೆ ಯಾರು ಬ್ಯಾಟಿಂಗ್ ಹೋಗ್ತಾರೆ, ಯಾರು ಬೌಲಿಂಗ್ ಮಾಡ್ತಾರೆ, ಪ್ರತಿಯೊಂದು ತುಂಬಾ ಇಂಟೆನ್ಸ್ ಆಗಿ ನೋಡೋದೆ. ಅದು ಮನೆಗಳಲ್ಲೂ ಕೂಡ ಯಾವ ತರ ಕಮೆಂಟ್ಸ್ ಮಾಡ್ತೀವಿ ಗೊತ್ತಾ, ಇವ್ನ್ ಬೀಳ್ಬೇಕು, ಔಟ್ ಆಗ್ಬೇಕು, ಕ್ಯಾಚ್ ಹಿಡಿಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ನೋಡ್ತೀವಿ. ಯಾಕಂದ್ರೆ ನಮ್ಮ ಅಪ್ಪ ತುಂಬಾ ಕ್ರಿಕೆಟ್ ಲವರು, ಸೊ ನಾನು ಕೂಡ ಕ್ರಿಕೆಟ್ ಲವರು. ಸೊ ಹಾಗಾಗಿ ಈ ಒಂದು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಅಂಡ್ ಎಂಡ್ ಆಫ್ ದ ಡೇ ನಮಗೆ ಇಂಡಿಯಾನೇ ವಿನ್ ಆಗಬೇಕು. ಸೊ ನಾನು ಕೂಡ ಇಂಡಿಯನ್ ಟೀಮ್ಗೆ ವಿಶ್ ಮಾಡ್ತೀನಿ ಅಂಡ್ ಗೆಲ್ಲಿ. ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಾನು ಈ ನಡುವೆ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೀವಿ. ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಸೊ ಅಂದರೆ ಕ್ರಿಕೆಟ್ ಅನ್ನೋದು ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಫಸ್ಟು. ಸೊ ಇವಾಗ ನಂಗೆ ಅದರ ಒಂದು ರೂಲ್ಸ್ ಆಯಿತು, ಹೇಗೆ ಆಡೋದು, ಹೇಗೆ ನಾವು ಬ್ಯಾಟ್ನ ಇಟ್ಕೊಳ್ಳೋದು, ಸೊ ಅದೊಂದು ಎಮೋಷನ್ ಇದೆ. ಸೊ ಹಾಗಾಗಿ ಇಂಡಿಯಾ ಗೆಲ್ಲಿ ಅನ್ನೋದು ನನ್ನ ಒಂದು ಆಸೆ. ಸೊ ಆಲ್ ದಿ ಬೆಸ್ಟ್. ಇವತ್ತು ಇಂಡಿಯಾ ವರ್ಸಸ್ ಎಲ್ಲೋ ಒಂದು ಕಡೆಗೆ ಒಂದು ಕ್ರಿಕೆಟ್ ಅನ್ನೋದು ನಮ್ಮ ದೇಶದ ಕ್ರೀಡೆ ಅಲ್ಲ. ಅದು ನಾವು ಬ್ರಿಟಿಷ್ನರಿಂದ ಕಲ್ತ್ವಿ. ಈಗ ಬ್ರಿಟಿಷರಿಂದ ಕಲಿತು ಈಗ ನಾವು ವರ್ಲ್ಡ್ ಚಾಂಪಿಯನ್ ಆಗಿದ್ದೀವಿ. ಈ ಹಿನ್ನೆಲೆಯಲ್ಲಿ ಬಹುಶಃ ಪಾಕಿಸ್ತಾನದ ಮೇಲೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದ್ದಾರೆ ಬಹುಶಃ.